ಯಾಕ ಯಾಕ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಓಡಾಡಕ್ ಕುಂತಿ ಏನಾತ? ಥೋ ಏನಿಲ್ಲ ಬಿಡ್ಲಿ. ಆ ಗೋವಿಂದ ಮತ್ತ ವೆಂಕಟರಮಣ ಸರ್ ಲಗುನ ಬರ್ತೀನಿ ಊಟದ ಹೊತ್ತಿಗೆ ಅಂತ ಹೇಳಿದ್ರಪ್ಪ. ಇನ್ನೂ ಬರ್ಲಿಲ್ಲಲ್ಲ, ಅವ್ರ ದಾರಿನ ನೋಡಕ್ ಕುಂತೀನಿ. ಥೋ ಫೋನ್ ಹಚ್ ಬಿಡು, ಬರ್ತಾರ ಏನಿಲ್ಲ ಅಂತ ಗೊತ್ತಾಗ್ಬಿಡ್ತತಿ. ಅಯ್ಯೋ ದೇವ್ರೆ, ನನಗಾಗೋ ಟೆನ್ಷನಿಗ ನಂಗೆ ನೆನಪಿಲ್ಲ ನೋಡಿ. ಸಂಕ್ರಿ ತಡಿ, ಫೋನ್ ಹಚ್ತೀನಿ. ಎಲ್ಲೈತಿ ನನ್ನ ಫೋನು? ಯಾಕ ಚಾರ್ಜ್ ಗಿತ್ತಿ ನೋಡು. ಹೌದಾ, ತಡಿ ತರ್ತೀನಿ. ಅಯ್ಯ ದೇವ್ರಿ, ಅಯ್ಯ ಬಂದ ಬಿಟ್ರು. ಬರ್ಬೇಕ್ರಿ, ಬರ್ಬೇಕು. ಗೋವಿಂದ ಮೇಲೆ ಹೋಗಿ ಕರ್ಕೊಂಬಾರಪ್ಪ ಸರ್ನ. ಸರ, ನೀವು ಬಂದಿದ್ದಕ್ಕೆ ನಂಗೆ ಬಹಳ ಖುಷಿ ಆಯ್ತು ನೋಡ್ರಿ. ನೀವು ಯಾವಾಗ ಬರ್ತೀರಿ ಅಂತ ನಾ ಬೆಳಿಗ್ಗಿಂದನೇ ದಾರಿ ನೋಡ್ಕೊತ ಕುಂತ್ಬಿಟ್ಟನ್ರಿ. ಕುಂತಲಿ ಕೂರಲಾರಿ ಹಾ ಹಾ ಹಾ, ನಿಂತಲಿ ನೀರಲಾರಿ ಹಾ 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 ಅಂತ ನಿಮ್ದ ಧ್ಯಾನ ಬೆಳಿಗ್ಗೆಯಿಂದ. ನನ್ನ ಮನಸ್ಸರ ನಿನ್ನ ನೋಡಲೆಂತೋ, ಮಾತನಾಡಲೆಂತೋ, ಹಾಡಲೆಂತೋ, ಡ್ಯಾನ್ಸು ಮಾಡಲೆಂತೋ, ಆಹಾ ಒಂಥರ ತರ, ಹೇಳಲೊಂಥರ ತರ, ಕೇಳಲೊಂಥರ ತರ ಅಂತ ಹಾಡಾಡಕ್ ಕುಂತ್ಬಿಟ್ಟದ್ರಿ. ನನ್ನ ಮನಸ್ಸು ಗೊತ್ತನ್ರಿ ಸರ ನಿಮ್ಗ. ಅಯ್ಯೋ ದೇವ್ರೆ, ನೀವು ಅಂದ್ರೂ ಇನ್ನ ಸ್ವಲ್ಪ ಲಗುನ ಬರ್ಬೇಕಿತ್ರಿ. ಇರ್ಲಿ ಬಂದಿದ್ದಕ್ಕೆ ನಂಗರ ಭಾಳ ಖುಷಿ ಆಯ್ತು. ಕುಂದ್ರಿ ಸರ, ಕುಂದ್ರಿ. ಸಕ್ರೆ, ಅದು ಚಿಕನ್ ಕಬಾಬು ಮತ್ತೆ ಚಿಕನ್ ಫ್ರೈ ಎಲ್ಲ ಬಿಸಿಗಿರ್ಲಿ. ಸರಿಗ ಊಟಕ್ಕೆ ನೀಡು ಅಂತ. ಹ್ಞೂ ಯಾಕ ಆತ್ ತಗೋ. ಸರ, ಇಲ್ಲೇ ಕುಂತಿರ್ರಿ, ಬರ್ತೀನಿ. ಅಯ್ಯೋ ದೇವ್ರೆ, ನ್ಯಾಪ್ಕಿನ್ ಎಲ್ಲಿಟ್ನೇನ? ಅಲ್ಲೈತೇನ? ಅಯ್ಯೋ ಗೋವಿಂದ, ಏನ್ಲ ಇದು ಹಿಂಗ್ ಹಾಡಾಡ್ತಾಳಿಕಿ? ಈಗ ಅವ್ರಿಗೆ ಹಾಡಂದ್ರೆ ಪಂಚಪ್ರಾಣ ನಿಂಗೆ ಗೊತ್ತೈತಲ್ಲ. ಅವ್ರು ಜಿ ಕನ್ನಡಕ್ಕೆ ಹೋಗ್ಬೇಕಂತ ಇಷ್ಟೆಲ್ಲ ಡ್ರಾಮಾ ಮಾಡ್ಕೊಂತಾರ. ಅದನ್ನ ನಾವು ಚಾನ್ಸ್ ತಗೊಂಡು ಇಲ್ಲಿ ಮಠ ಬಂದೇವಪ್ಪ. ಈಗ ಹೆಂಗಾರ ಮಾಡಿ ಇನ್ನ ಓಟ್ ರೊಕ್ಕ ಇಸ್ಕೊಂಡು ಎಸ್ಕೇಪ್ ಆಗ್ಬಿಡುನು. ಆಮೇಲೆ ಮೈ ಮೇಲೆ ಬಂದ್ರೆ ನೋಡುವ ಅಜ್ಜಿ, ಹೌದಿಲ್ಲ? ಹಂಗ ಮಾಡ್ಬೇಕು. ಈಗ ನೋಡು, ನೀವು ಹುಷಾರಾಗಿರ್ಬೇಕಾ. ಹಂಗ ತಿನ್ನಕ್ ಸಿಕ್ಕತಿ ಅಂತ ಎತ್ತಬೇಕು. ಹಂಗ ತಿಂದಿ ನೋಡ್, ಮತ್ತ ಜಾಡ್ಸಿ ಒದ್ದಾಬಿಡ್ತೀನಿ. ಇಲ್ಲೇ ಮೆಲ್ಲೋಕ ಸ್ವಲ್ಪ ಊಟ ಮಾಡ್ಬೇಕು. ಆತಗೋ. ಮತ್ತ ಅವ್ರು ಏನಾರ ಹಾಡಿದ್ರ ಚಂದಾಗಿ ಕೇಳಿ ಚಂದಾಗೈತಿ ಅಂತ ಹೇಳ್ಬೇಕು. ಅಯ್ಯೋ ದೇವ್ರ, ಎಷ್ಟಂತ ಹೇಳ್ತೀಯಪ್ಪ. ನಾ ಎಲ್ಲ ಗೊತ್ತೈತಿ ನನಗ, ಏನ್ ಮಾಡ್ಬೇಕು ಏನಿಲ್ಲ ಅಂತ. ನೀ ಸುಮ್ಕಿದ್ ಬಿಡು. ಏನ ಮಾತಾಡಕಂತಿದ್ರಿ? ಅದು ರೇಣಕ್ಕರ. ಅಯ್ಯೋ ದೇವ್ರೆ, ಅಯ್ಯೋ ರೇಣಕ್ಕ ಅಲ್ಲಪ್ಪ, ಶ್ರುತಿ. ಶ್ರುತಿ ಅಕ್ಕ. ಅದು ಏನಾತಂದ್ರ ಸರ್, ಇವ್ರಿಗೆ ಹಾಡಿನ ಮೇಲೆ ಅದೆಷ್ಟು ಪ್ರೀತಿ ಐತಿ. ಎಂತ ಚಂದ ನಾವು ಹಾಡು ಆಡ್ತಾರಲ್ಲ, ಇಂತ ಪ್ರತಿಭೆಗಳು ಬೇಕು ನಮ್ಮ ಜಿ ಕನ್ನಡಕ್ಕ ಅಂತ ಹೇಳಕ್ ಕುಂತಿದ್ರಿ. ಅಯ್ಯೋ ದೇವ್ರೆ, ಹೌದಾ? ಹ್ಞೂ ರೀ, ನಿಮ್ಮಂತ ಪ್ರತಿಭೆಗಳು ಬರ್ಬೇಕು. ಅವಾಗ ಅಲ್ಲೇನ್ರಿ ಈ ದೇಶ ಬೆಳೆಯುವುದು. ಅಯ್ಯೋ ದೊಡ್ಡ ಮಾತ್ರಿ ಸರ, ದೊಡ್ಡ ಮಾತು. ಕುಂದ್ರಿ, ನೀವು ಹೇಳಿದಕ್ಕೆ ಡ್ರೆಸ್ ತರ್ಸಿ ನೋಡ್ರಿ. ಹೆಂಗಾಗೈತ್ರಿ ಸರ? ಚಂದಾಗೈತಿ. ಹಿಂಗತಿ ಅಪ್ಡೇಟ್ ಆಗ್ಬೇಕ್ರಿ. ಅದು ಊಟ ಮಾಡಿ ನೋಡ್ರಿ ಸರ. ನಾನು ನನ್ನ ಕೈಯೋರಿ ಪ್ರೀತಿಯಿಂದ ಮಾಡಿ ನೋಡ್ರಿ. ರುಚಿಯಾಗೈತ್ರಿ. ವಾಸ್ತಿರ ಘಮ ಬರಾಕಂತತಿ. ಚಲೋ ಮಾಡಿರ್ತಿ ತಗೋರಿ. ಇದು ಊಟದಕ್ಕಿಂತ ಮಾಡಿರೋರು ಪ್ರೀತಿಯಿಂದ ಹೊಟ್ಟೆ ತುಂಬತೈತ್ರಿ. ನಾವು ದಿನ ಇಂಥವ ಊಟ ಮಾಡ್ತೀವ್ರಿ. ಚಿಕನ್ ಮಟನ್ ಇವೆಲ್ಲ ತಿಂದು ಸಾಕಾಗಿ ಬೇಸತ್ ಹೋಗ್ಬಿಟ್ಟವ್ ನಾವು. ಆದ್ರೆ ಹಿಂಗತಿ ಪ್ರೀತಿಯಿಂದ ಕೊಟ್ಟಾಗ ಊಟ ಮಾಡ್ತೀವಲ್ರಿ, ಅದು ಭಾರಿ ರುಚಿ ಆಗ್ತೈತ್ರಿ. ದಿನ ಎದ್ರ ಎಗ್ ರೈಸ್ಗೂ ಗತಿ ಇರಂಗಿಲ್ಲ. ತಿಂದು ಬೇಸತ್ತು ಹೋಗ್ಬಿಟ್ಟಂತ. ಓವರ್ ಬಿಲ್ಡಪ್. ಅಯ್ಯೋ ದೊಡ್ಡ ಮಾತ್ರಿಪ್ಪ, ದೊಡ್ಡ ಮಾತು. ಅದು ದೊಡ್ಡವ್ರ ಬಾಯಾಗ ದೊಡ್ಡ ಮಾತು ಬರ್ತಾವ. ತುಂಬಿದ ಕೂಡ ಎಂದು ತುಳ್ಕಂಗಿಲ್ಲ ನೋಡ್ರಿ. ನಿಮ್ಮನ್ನ ನೋಡಿ ಹೇಳಿರ್ಬೇಕ ಆ ಮಾತು. ಊಟ ಮಾಡ್ರಿ ಸಾರ, ಊಟ ಮಾಡ್ರಿ. ಚಲೋ ಆಗೈತಿ. ಕನಸು ಇದು ನನಸು ಇದು, ನನ್ ಮನೆಯಲ್ಲಿ ಸರ್ರು ಊಟ ಮಾಡತಾರ. ನಾನು ಹಾಡ್ತೀನಿ, ನೀವು ಊಟ ಮಾಡ್ತೀರಿ. ನಾಜಿ ಕನ್ನಡಕ್ಕ ಹೋಗಿ ಫೇಮಸ್ ಆಗ್ತೀನಿ. ಯಾಕ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿ? ಅವ್ರು ಒಟ್ಟು ತುಂಬ ಊಟ ಮಾಡ್ಲಿ, ನೀ ಸ್ವಲ್ಪ ಸುಮ್ಕಿರು. ಹಂಗಲ್ಲ ಸಂಕ್ರಿ, ನಾನು ಅದಕ್ಕೆಂತ ಟಾಯ್ಲೆಟ್ ಅದೀನಿ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅಕ್ಕರ, ಅದು ಟಾಯ್ಲೆಟ್ ಅಲ್ಲ, ಟ್ಯಾಲೆಂಟ್. ಅದು ತಪ್ಪು ತಿಳ್ಕೊಬೇಡ್ರಿ ಸರ. ಅದು ಮಾತಿನ ಬರ್ದಾಗ ಬಂದ್ಬಿಡ್ತ್ರಿ. ಅದು ಟೇಲೆಂಟ್ ಅನ್ನಕ್ ಹೋಗಿ ಹಂಗಾಗ್ಬಿಡ್ತ್ರಿ. ಏನ್ ಅನ್ಕೋಬೇಡ್ರಿ. ಊಟ ಮಾಡ್ರಿ. ಯಾಕ ನೀನ್ ಅವ್ರಿಗೆ ಅದು ಎಷ್ಟು ಅಡ್ಡಾಡ್ ಮಾತಾಡಕ್ ಕುಂತಿ ಗೊತ್ತನು? ಅವ್ರಿಗೆ ಒಂದ್ ತುತ್ತು ತಿನ್ನಕು ಬಿಡುವಲ್ಲಿ ಮಾತಿಗೆ ಹಾಡಾಡ್ತೀವ. ಅವ್ರಿಗೆ ಆರಾಮಾಗಿ ಊಟ ಮಾಡಕ್ ಬಿಡು. ಊಟ ಮಾಡಿಂದೆ ಬೇಕಾದಂಗ ಹಾಡಾಡು. ಆತಗ ಹಂಗ ಮಾಡ್ತೀನಿ ಸರ. ನೀವು ಊಟ ಮಾಡ್ರಿ, ಒಟ್ಟು ತುಂಬ ಊಟ ಮಾಡ್ರಿ. ನಾನೀಗ ಹಾಡಾಡಂಗಿಲ್ಲ ತಗರಿ. ನಿಮ್ದು ಊಟ ಆಗಿಂದೆ ಹಾಡ್ತೀನಿ. ಹಂಗ ಮಾಡಮ್ಮ. ರುಚಿಯಾಗೈತಿ ಮಾ ಊಟ. ಸಂಕ್ರಿ, ಇನ್ನೊಂದ್ 2 ಲೆಗ್ ಪೀಸ್ ತಗೊಂಬಲ್ಲಿ ತಿನ್ಲಿ ಸರ್. ತಂಬ. ಇವ್ನಿಗೆ ಅದು ಎಷ್ಟು ಸಲ ಹೇಳಿ ನೋಡು, ಕೊಂಡ್ ತಿನ್ಬೇಡ ಅಂತ. ಮತ್ತೆ ತಿನ್ನಕ್ ಸಾಯ್ತಾನ. ಸರ್, ವೆಂಕಟರಮಣ ಸರ್ ಹೊತ್ತಾಗ ಕುಂತತ್ರಿ. ನಿಮ್ಗ ಮೀಟಿಂಗ್ ಐತಿ. ಮೊದ್ಲು ಊಟ, ಆಮೇಲೆ ಮೀಟಿಂಗ್. ವೆಂಕಟರಮಣ ಸರ್, ಹೌದು. ನಂಗ ಮೀಟಿಂಗ್ ಐತಿ, ಅರ್ಜೆಂಟ್. ಸಾಕ್ ತಗರಮ್ಮ, ನಂಗ ಲೆಗ್ ಪೀಸ್ ಸಾಕು. ಇಷ್ಟ ಊಟ ಮಾಡ್ತೀನಿ ನಾನು. ಅಯ್ಯ ಗೋವಿಂದ, ಯಾಕಪ್ಪ ಹಂಗ ಮಾಡ್ದಿ? ಊಟ ಮಾಡಕ್ ಕುಂತಿದ್ರ ಏನವ್ರು? ಅಯ್ಯೋ, ಅವ್ರಿಗೆ ದೊಡ್ಡ ಮೀಟಿಂಗ್ ಇರ್ತಾವ್ರಿ. ಎಲ್ಲ ಕೆಲಸ ಬಿಟ್ಕೊಟ್ಟು ಈ ಊರಿಗೆ ಬಂದಾರಿ ಅವ್ರು. ನಿಮ್ಗೆ ಗೊತ್ತಾಗಂಗಿಲ್ಲ ತಗರಿ ಅಕ್ಕರ. ಅವ್ರು ಊಟ ಮಾಡಿ ಅಜ್ಜಳಿ. ಹ್ಞೂನಪ್ಪ, ಹೌದೌದು. ಆನಿ ಬಾರ ಆನಿಗ, ಇರ್ವಿ ಬಾರ ಇರ್ವಿಗ. ನಮ್ಮಂತವ್ರಿಗೆಲ್ಲ ಹೆಂಗ್ ಗೊತ್ತಾಗ್ಬೇಕು ಹೇಳು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅತ್ತಿಗೆ, ಈ ಸೀರೆಗೆ ಭಾರಿ ಚಂದ ಕಾಣಕ್ ಕುಂತೀರಿ ನೋಡ್ರಿ. ಥ್ಯಾಂಕ್ಸ್ ಕಾವ್ಯ. ಯಾರ್ದಿದ್ದ ಸೀರೆ ನಿಮ್ ಕಡೆ ಇದ್ದಿದ್ದಿಲ್ಲ? ಇವ್ರು ಅಂಜಲಿ ಅವ್ರು ಕೊಟ್ರಿ ಈ ಸೀರೆನ. ಹೊಸ ಸೀರೆ ಐತಿ, ಒಂದ್ಸಲ ಉಟ್ಕೊಂಡ್ ಕೊಡ್ರಿ. ಹೊಸ ಮಾಲ್ಗಿತ್ತಿಯಲ್ಲ, ಮಂದಿ ಎಲ್ಲ ನೋಡೋರು ಹೋಗೋರು ಬರೋರು ಚಂದಾಗಿರ್ರಿ ಮನ್ಯಾಗ ಅಂತ ಕೊಟ್ಟು ಹೋದ್ರು. ಹೌದಾ, ಚಲೋ ಆತ್ ಬಿಡ್ರಿ ಅತ್ತಿಗೆಮ್ಮ, ಚಂದ ಕಾಣ್ಸಕ್ ಕುಂತೀರಿ. ಅತ್ತಿಗೆಮ್ಮ, ನಾ ಹೇಳುದಾದ್ರ ನೀವು ಕಸ ಮುಸ್ರಿ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ನಾನ ಮಾಡ್ತೀನಿ. ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಮುಂದ ಕಸ
ಮತ್ತೆ ಕಲ್ಲು ಒರೆಸ್ಕೊಂಡು ಹೋಗ್ತೀನಿ, ಬಂದು ಬೇಕಂದ್ರೆ ಅರಿಬಿ ಭಾಂಡೆ ಇವೆಲ್ಲ ಮಾಡ್ಕೊಂತೀನಿ. ನೀವು ಸುಮ್ಕಿರಿ ಅದ್ಗೆಮ್ಮ. ಅಲ್ಲ ಅದು ಅತ್ತಿಯರು ಬೈತಾರಲ್ಲ ಅದಕ್ಕೆ ಮಾಡ್ತೀನಿ. ಅದು ನಿಮ್ಗಿನ್ನ ಮಾಡಕ್ ಬರಂಗಿಲ್ಲಲ್ಲ, ಹೊಲಸು ಸಂಘ ಇರ್ತತಿ. ಅವ್ವ ನೋಡಿದ್ರು ಮತ್ತೆ ಅದಕ್ಕೂ ಜಗಳ ಆಡ್ತಾಳ. ನೀವು ಮಾಡ್ಬೇಡ್ರಿ, ನಾ ಮಾಡ್ತೀನಿ ತಗೋರಿ. ನಾನೆಲ್ಲ ನಮ್ಮ ಅವ್ಗೆ ಹೇಳ್ತೀನಿ. ಆತ್ ತಗೋ ಅದ್ಗೆಮ್ಮ. ನಮ್ಮ ಅವನ ಬಾಯಿ ಸ್ವಲ್ಪ ಮುಂದೆ ಏನೇನಾರಂದ್ರೆ ನೀವು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಒಂದ್ ಕಿವಿಯಿಂದ ಕೇಳಿ ಇನ್ನ ಒಂದ್ ಕಿವಿಯಿಂದ ಬಿಟ್ಬಿಡ್ರಿ. ನಮ್ಮ ಅವಿನಾಶ್ ಅಣ್ಣನು ಹಂಗ ಮಾಡ್ತಾನ, ನಾನು ಹಂಗ ಮಾಡ್ತೀನಿ. ನಮ್ಮ ಅವ್ವ ಬೈದಾಗ ನಂಗೇನ್ ಜಾಸ್ತಿ ಬೈಯಂಗಿಲ್ರಿ. ಆದ್ರ ಎಲ್ಲರಿಗೂ ಬೈತಿರ್ತಾಳಲ್ಲ, ಎಲ್ಲರೂ ಮಾಡೋದು ನಿಮ್ಗೆ ಹೇಳ್ಕೊಡಕ್ ಅಂತಾನೆ. ಹೌದಾ, ಆತ್ ತಗೋ ಕಾವ್ಯ, ಹಂಗ ಮಾಡ್ತೀನಿ. ಅದ್ಗೆಮ್ಮ ಮ್ಯಾಗಿ ಏನಾರ ತಿಂತೀರೇನ್ರಿ? ಪಾಪ ನಿಮ್ಮ ಮನ್ಯಾಗ ನೀವು ರುಚಿ ರುಚಿಯಾಗಿ ಎಲ್ಲ ಕೆಲಸದವ್ರ ಕೈಲೇ ಮಾಡಿಸ್ಕೊಂಡು ತಿಂತಿದ್ರಿ. ಇಲ್ಲಿ ಬಂದ ಪಾಪ ನಿಮ್ಮ ಕೆಲಸ ನೀವ ಮಾಡ್ಕೊಳ್ಳೋದಲ್ದ ನಮ್ದು ಮಾಡಂಗ ಆಗ್ಬಿಟ್ಟತಿ. ಹಂಗೇನಿಲ್ಲ, ನಾನು ಕಲ್ಕೊಂತೀನಿ. ಆದ್ರೆ ಸ್ವಲ್ಪ ಟೈಮ್ ಕೊಡ್ಬೇಕು. ಕಲೀರಿ ಅದ್ಗೆ, ಆರಾಮ್ಸೆ ಕಲೀರಿ. ನಾನು ಮ್ಯಾಗಿ ಪಾಕೆಟ್ ತರ್ತೀನಿ. ಇಲ್ಲ ಬೇಡ, ಅತ್ತಿಯರು ಬೈತಾರ. ಏವ ನಾನು ಮ್ಯಾಗಿ ಪಾಕೆಟ್ ತಗೊಂಡ್ಬರ್ತೀನಿ. ಅದ್ಗೆ ಮಗು ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಂತ ನಂಗೂ ತಿನ್ನಂಗಾಗೈತಿ. ರೊಕ್ಕ ಕೊಡ್ಬೇ ಒಂದು 30 ರೂಪಾಯಿ. ನಿನ್ ತಲೆಗೇನು ಬುದ್ಧಿಗಿದ್ದೈತೇನಿಲ್ಲ? ಆ ತಲೆಯಾಗ ಬುದ್ಧಿಲ್ಲ ಬುಕಾಲಿಲ್ಲ. ಮನ್ಯಾಗ ಚಪಾತಿ ಮತ್ತು ಬೆಂಡಿಕಾಯಿ ಪಲ್ಯ ಮಾಡೀನಿ, ತಿನ್ನೋಗ. ಮ್ಯಾಗಿ ತಿಂತಾಳಂತಿಕಿ ಗೂಗಿ ಮಾರೇಕಿ. ಹೋಗೊಳಗ. ಅಯ್ಯಯ್ಯ ವಿಚಿತ್ರ ಅಲ್ರಿ ಸುಚಿತ್ರ, ಎಂತದ ಒಂದು ಚಿತ್ರ ಅಲ್ಲ. ಸಣ್ಣ ಹುಡುಗಿ ಹಂಗ ಮ್ಯಾಗಿ ತಿಂತೀಯನ? ಮದುವೆ ಆಗಿತ್ ನಿಂದ. ಅತ್ತಿಯರ ಆಕೆ ಬಂದು ಕೇಳಿದ್ಲರಿ, ನಾ ಹೂ ಅಂದೆ. ಏನ ನೋಡ್ವಾ, ಇಲ್ಲಿ ರೊಕ್ಕಕ್ಕ ನಾವು ಪರದಾಡ್ತೀವಿ, ಮನ್ಸಿಗೆ ಬಂದಂಗ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಏನ್ಲಿ ಅದು? ಏನಿಲ್ಲ, ನಿನ್ ಸೊಸಿಗ ಅದೇನಾದ ಮ್ಯಾಗಿ ತಿನ್ನಂಗ ಆಗೈತಂತ. ತಿನ್ಲಿ ಬಿಡು, ರೊಕ್ಕ ಐತಲ್ಲ ಕೊಡು. ನನ್ನ ಮಗ ದುಡ್ದಿದ್ರಾಗ ತಿಂತಾಳ. ಆಕಿ ಗಂಡದನೀಗ ಅವಿನಾಶ, ತಂದು ಕೊಡು ರೊಕ್ಕ. ನಾನ್ ಬೇಕಂದ್ರೆ ಪಾಕೆಟ್ ತಂದು ಕೊಡ್ತಾನೆ, ಮಾಡ್ಕೊಂಡು ತಿನ್ವಳಕ. ಮತ್ತೇನು ಹೇಳು, ಈ ತಿಂಗಳಿಂದ ಪಗಾರ ಇಲ್ಲ ಕೈಯಾಗ. ಏನ ಈಡ್ ದಿನ ಏನ್ ತೆಗೆದಿಟ್ಟಿದ್ನಲ್ಲ 100-200 ರೂಪಾಯಿ, ಅದ್ರಾಗ ಮನಿ ನಡಿಬೇಕು. ಇಲ್ಲಿ ಮ್ಯಾಗಿ ಗೂಗಿ ಅನ್ಕೊಂಡು ಕುಂತ್ರ ಮನಿ ನಡೆಯಂಗಿಲ್ಲ, ಸುಮ್ಕಿದ್ ಬಿಡು. ಹಂಗನ್ಬೇಡ್ಲಿ, ಹೊಲ್ತಾಗ ಬಂದಾಳಾಕಿ. ಇಲ್ಲಪ್ಪ ಇಲ್ಲ, ನನ್ ಕಡೆ ರೊಕ್ಕಿಲ್ಲ. ನೀನ್ ದುಡ್ಯಾಕ ಹೋಗಲ್ಲ, ಎಲ್ಲಾರ ದುಡ್ದು ತಗೊಂಬಂದ್ ಕೊಡು. ಸಸಿ ಮೇಲೆ ಅಷ್ಟು ಪ್ರೀತಿ ಇದ್ರ ಆತ್ ತಗೋ, ದುಡ್ಯಾಕ ಹೋಗ್ತೀನಿ. ಇವತ್ತಿಂದ ಶೇಖರಪ್ಪನ ಹೊಲಕ್ಕೆ ಹೋಗಿ ದುಡ್ಡು ತಂದು ನನ್ನ ಸೊಸಿಗೆ ನಾನು ರೊಕ್ಕ ಕೊಡ್ತೀನಿ. ಆತ ಪಾಪ ಎಲ್ಲಾರನ್ನು ಬಿಟ್ಕೊಟ್ಟು ನನ್ನ ಮಗನ ಹಿಂದೆ ಬಂದು ಹುಡುಗಿನ ನಾನು ನೋಡ್ಕೊತೀನಿ. ಯಾರು ಇಲ್ಲ ಅಂತ ಅನ್ಕೋಬೇಡಕೀಗ, ನಾ ಅದೀನಿ. ಏನವ ಸೊಸಿ, ನಿಂಗೆ ಏನು ಬೇಕಿದ್ರು ನನಗೆ ಕೇಳು. ಏನು ನಾನು ಅದೀನಿ, ದುಡ್ಯಾಕ ಹೋಗ್ತೇನೆ ನೋಡು. ಅವ್ವಾ, ಈಟ್ ದಿನ ದುಡಿಲಿಲ್ಲ, ದುಃಖ ಬಡಿಲಿಲ್ಲ, ಈಗ ದುಡ್ಯಾಕ ಹೋಗ್ಬಿಟ್ಟಾನ. ಏನ್ ಸೊಸಿ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತೈತಿ. ಈ 2 ದಿನ ಅಂತ ನೋಡ್ತೀನಿ ತಗ ನಾನು. ಹೌದು, ನೀನ್ಯಾಕ ಟಿಪ್ ಟಾಪ್ ಡೆಕೋರೇಷನ್ ಆಗಿ ನಿಂತು ಬಿಟ್ಟಿಯಲ್ಲ, ಎಲ್ಲರ ಹೊಂಟಿಯನು ಹೊರಗ? ಇಲ್ರಿ ಅತ್ತೀರ, ಇದು ಅಂಜಲಿ ಅಕ್ಕ ಉಟ್ಕೊಂತ ಕೊಟ್ಟಿದ್ರಿ. ಯಾಕೋ ಅದು ಹೊಸಮಾಲ್ಗಿತ್ತಿ ಅಂತ ಮಂದಿ ನೋಡೋರು ಹೋಗೋರು ಬರೋರು ಚಂದ ಕಾಣಂಗಿಲ್ಲ ಹಳೆ ಸೀರೆ ಒಳಗ, ಇದನ್ನ ಉಟ್ಕೊಂತ ಕೊಟ್ರಿ. ನೋಡವಾ ಸುಚಿತ್ರಾ, ನಾ ಇದ್ದಿದ್ದಂಗೆ ಹೇಳಾಕಿ ಏನ ಆಕಿ ಹೆಣ್ಮಗಳು ಬರಬ್ರಿ ಇಲ್ಲ. ಆ ಅಂಜಲಿಗ ನನಗ ಬಿಲ್ಕುಲ್ ಆಗ್ ಬರಂಗಿಲ್ಲ. ನಾನು ಹೇಳುದಾದ್ರ ನಾನೇನ್ ಪತ್ಲಾ ಸೀರೆ ಕೊಟ್ಟಿನಲ್ಲ ಅದ ಉಟ್ಕೋಬೇಕು. ನೀನ್ ಏನು 2 ಪತ್ಲಾ ಸೀರೆ ಕೊಟ್ಟಿನಲ್ಲ, ಒಂದಿನ ಅದು ಒಂದಿನ ಇದು ಉಟ್ಕೋಬೇಕು. ಅದು ಬಿಟ್ಟು ಹಿಂಗತೆ ಟಿಪ್ ಟಾಪ್ ಡೆಕೋರೇಷನ್ ಆಗಿ ಲಿಪ್ಸ್ಟಿಕ್ ಹಚ್ಕೊಂಡು ಹೂ ಮುಡ್ಕೊಂಡು ನಿಂತು ಬಿಟ್ರೆ ನನಗ ಆಗಂಗಿಲ್ವಾ. ದರ್ವಂದಕ್ಕೂ ರೊಕ್ಕ ಬಡ್ಯಾಕ ಹಚ್ಬೇಡ ನೀನು. ಅದು ಕಾರಿಂದ ಅವಿನಾಶ್ ಕೂಟ್ ಮಾತಾಡೋ ಅಂದಿದ್ನಲ್ಲ, ಮಾತಾಡ್ದೇನು? ಇಲ್ರಿ ಅತ್ತೀರ, ಇವತ್ತು ಹೇಳ್ತೀನ್ರಿ. ಹೇಳ. ನನ್ನ ಮಗಳಗ ರೊಕ್ಕ ಖರ್ಚು ಮಾಡೋದೆಲ್ಲ ಹಚ್ಬೇಡವ ನೀನು. ಮ್ಯಾಗಿ ಬೇಕದು ಬೇಕಿದ್ ಬೇಕಂತ. ಏನು ನಾವೇನು ಇದ್ದಂಥವ್ರಲ್ಲ. ಎಲ್ಲಿ ತಗೋರಿ ಅತ್ತೀರ, ಹಂಗೇನು ಹೇಳಂಗಿಲ್ಲ. ನನ್ನ ಮಗ ಬಂದ ಮಾತಾಡ, ನಾ ಹೇಳ್ಕೊಟ್ಟಿನಲ್ಲ ಹಂಗ ಮಾತಾಡ್ಬೇಕಾ? ಎತ್ತಗ ಒಂದು ಹಿಂಗತಿಯರ ಬೈದ್ರ ಬಾಯಿಗೆ ಬಂದಂಗ ಕಾರರ ತರಿಸ್ತಾಳತ್ತಗ. ಏನಿದು ಸುಚಿತ್ರ, ಮತ್ತೆ ಕಾಣ ಕುಂತಿಲ್ಲ? ಹೊಸ ಸೀರೆನ? ಅವಿನಾಶ್, ನಾನು ನಿನ್ ಹತ್ರ ಒಂದ್ ಮಾತಾಡ್ಬೇಕಿತ್ತು. ಏನ್ ಹೇಳು, ಬಾ ರೂಮ್ ಒಳಗ್ ಕುಂತ ಮಾತಾಡೋಣ. ಅದು ಅಂತದೇನಿಲ್ಲ, ಈಗ ನಿನಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಪಾಪ ಅಲ್ಲಿ ಇಲ್ಲಿ ಯಾಕೆ ಕೆಲಸ ಹುಡುಕ್ತಿ? ಸಿಗೋ ಪಗಾರನು ಅಷ್ಟು ಮನೆ ನಡೆಯಂಗಿಲ್ಲ. ಬೇಡ, ನನ್ನ ಕಾರ್ ಇತ್ತಲ್ಲ, ಅದು ನಮ್ಮ ಅತ್ತಿಗೆ ಹೇಳಿ ತರಿಸ್ಕೊಂಡ್ಬಿಡ್ತೀನಿ. ಆ ಕಾರ್ನ ಡ್ರೈವ್ ಮಾಡು. ಏನು ಬಂದಿದ್ದ ರೊಕ್ಕದಾಗ ಜಾಸ್ತಿನ ಬರುತ್ತಲ್ಲ, ಮನಿ ನಡಿತೈತಿ, ನಾವೆಲ್ಲರೂ ಆರಾಮಾಗಿರ್ಬಹುದಾ? ಸುಚಿತ್ರ ಬೇಡ, ನನಗ ನಿಮ್ಮ ಮನಿದು ಏನೋ ಬೇಕಾಗಿಲ್ಲ. ಯಾಕಂದ್ರ ನಾನು ದುಡ್ಡು ಸಾಕಾಕ್ ಆಗಂಗಿಲ್ಲ ಅಂತ ನಿಮ್ಮ ಅವ್ವ ಅಪ್ಪ ನನಗ ಮದ್ವಿ ಮಾಡಕ ಬ್ಯಾಡ ಅಂದಿದ್ರು, ಹೌದಿಲ್ಲ? ಈಗ ನಾವ್ ಏನಾರ ದುಡ್ದು ಮಾಡಿ ತೋರಿಸ್ಬೇಕಲ್ಲ, ಏನಾರ ಮಾಡು ತಡಿ. ಈಗ ಅಲ್ಲಿಂದ ಕಾರ್ ತಂದು ಅದ್ರಾಗ ದುಡ್ದು ನಿನಗ್ ಸಾಕಂತದ್ದು ಏನು ಬಂದಿಲ್ಲ. ನಿನಗೇನಾರ ಕಮ್ಮಿ ಆಗೈತೇನೋ ಹೇಳು. ಇನ್ನೊಮ್ಮೆ ಇಂಥವೆಲ್ಲ ಮಾತಾಡಿ ನನ್ನ ಮನ್ಸಿಗೆ ಬೇಸರ ಮಾಡ್ಬೇಡ. ಅದು ಹಂಗಲ್ಲ ವಿನಾಶ, ಅದು ನಂದೇ. ಅದು ಕಾರ್ ನನ್ನ ಬರ್ತಡೇಗೆ ನಮ್ಮ ಅಪ್ಪ ಗಿಫ್ಟ್ ಮಾಡಿದ್ದು, ನಾ ತಗೊಂಬಂದ್ರೆ ಏನು ಆಗಂಗಿಲ್ಲ. ಸ್ವಲ್ಪ ವಿಚಾರ ಮಾಡು. ಸುಚಿತ್ರ, ನೀ ಬ್ಯಾರಿ ಏನಾರ ಹೇಳು, ನಿನ್ ಮಾತು ಕೇಳ್ತೀನಿ. ಆದ್ರೆ ಇದು ಒಂದು ಬಿಟ್ಟು ನನಗ ನಾನು ದುಡ್ಡು ತಿನ್ಬೇಕು ಅಂತ ಆಸೆ. ಸಾರಿ, ಏನೋ ಅನ್ಕೋಬೇಡ. ಅದು ಹಂಗಲ್ಲ ವಿನಾಶ್. ಇಲ್ಲ ಬ್ಯಾಡ, ನನಗ್ ಕಾರ್ ಬೇಕಂದ್ರ ಬಾಡಿಗೆ ಹಂಗ ಹೋಗ್ತೇನಿ. ಏನ ಕಷ್ಟ ಆದ್ರೂ ದುಡ್ಡು ಸಂಪಾದಿಸಿ ತಿಂತಾನೆ. ಆದ್ರ ಅವನ ಮನಿದ ಬ್ಯಾಡ ನನಗ. ಅದ್ರಾಗ ನಾನೇನಾರ ಈ ಕಾರ್ ತಗೊಂಡ್ಬಿಟ್ರ ನಾನು ನಿಮ್ ಮನಿ ಆಸ್ತಿ ನೋಡಿನ ನಿನಗ್ ಮದ್ವೆ ಆದಂಗ ಆಗ್ಬಿಡ್ತತಿ. ನೋಡು ಸುಚಿತ್ರ, ಪ್ಲೀಸ್ ಇನ್ನೊಮ್ಮೆ ಇಂಥವೆಲ್ಲ ಮಾತಾಡ್ಬೇಡ ಪ್ಲೀಸ್. ತಗೋ ಅವಿನಾಶ್, ಹೇಳಂಗಿಲ್ಲ. ಅದು ಮತ್ತ ನಿಂದು ಪಗಾರ ಬಂದಿಲ್ಲಂತ, ಮನಿ ನಡ್ಸಕ್ ಕಷ್ಟ ಆಗೈತಂತ. ಯಾರು ಹೇಳಿದ್ರು? ಅತ್ತಿಯರು. ಅವು ಹೇಳಿದ್ಲಾ?
ಹೌದು ಅವ್ರ ದಿನ ಅದ ಒಂದು ಹೇಳ್ತಿರ್ತಾರಲ್ಲ, ಅದಕ್ಕೆ ಕಾರ್ ತರ್ಸುನು ಅಂತ ನಾನು ಪ್ಲಾನ್ ಮಾಡಿದ್ದು. ತಗೋ, ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಊಟ ಮಾಡ್ದ್ಯಾ? ಇವತ್ತು ಅತ್ತಿಯರು ಬೆಂಡಿಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡ್ಯಾರ. ನಾನು ಬೆಂಡಿಕಾಯಿ ತಿನ್ನಂಗಿಲ್ಲ. ನಾನು ತಿನ್ನಂಗಿಲ್ಲ. ಮತ್ತದ ಮಾಡ್ಯಾಳೆ ನಮ್ಮವ್ವ. ಏನ್ ಮಾಡ್ಬೇಕೀಗ? ಅಲ್ಲ, ಟೊಮ್ಯಾಟೊ ಸಾಸ್ ಐತಿ ಮನ್ಯಾಗ. ಟೊಮ್ಯಾಟೊ ಸಾಸ್ ಚಪಾತಿ ತಿನ್ನೋನೇನ್? ತಗೋ, ಅದ ತಿನ್ನೋನು. ರಾತ್ರಿ ಬೇಕಂದ್ರೆ ಬೇರೆ ಏನಾರ ಮಾಡ್ಕೊಂಡು ತಿಂದ್ರ ಆತು. ಆತು. ನಂಗೆ ಸ್ವಲ್ಪ ಕೆಲಸ ಐತಿ, ಬಟ್ಟಿ ಒಣಗ ಹಾಕು ಅಂದಿದ್ರ ಅತ್ತಿಯರ. ನಾನು ಹಂಗ ಬಿಟ್ಟು ಹಂಗ ಬಂದ್ಬಿಟ್ಟನಿ. ತಡಿ, ನಾ ಬರ್ತೀನಿ. ಅಯ್ಯೋ ಪಾಪ. ಅವ್ರ ಮನ್ಯಾಗ ಒಂದು ಕೆಲಸ ಮಾಡ್ತಿದ್ದಿದ್ದಿಲ್ಲ. ನನಗೆ ಮದುವೆ ಮಾಡ್ಕೊಂಡು ಎಷ್ಟು ಕಷ್ಟ ಆತ್ ನೋಡಿ. ಅಂದ್ರೂ ನಗು ಮುಖ ಐತಿ, ಸ್ವಲ್ಪನೂ ದುಃಖ ತೋರಿಸ್ಕೊಳಂಗಿಲ್ಲ ನನ್ನ ಮೇಲಿನ ಪ್ರೀತಿಯಿಂದ. ಆದಷ್ಟು ನಾನು ಸುಚಿತ್ರನ್ ಭಾಳ ಚಲೋ ನೋಡ್ಕೋಬೇಕು. ಆದ್ರೂ ಈ ಅವ್ವ ಬೆಂಡಿಕಾಯಿ ಯಾಕೆ ಮಾಡಿದ್ಲು? ನಾವು ತಿನ್ನಂಗಿಲ್ಲ.